ನಾವು ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು ಅಂದರೆ ಏನಾದರೂ ಪ್ರಾಡಕ್ಟ್ನ ಸರ್ವಿಸ್ನ ಕ್ರಿಯೇಟ್ ಮಾಡೋದನ್ನು ಕಲಿಬೇಕಾಗ್ತದೆ. ಜೊತೆಗೆ ಅದನ್ನು ಮಾರಾಟ ಮಾಡುವ ಕಲೆ ತಿಳ್ಕೊಳ್ಬೇಕಾಗ್ತದೆ. ನಮಗೆ ಯೂನಿವರ್ಸಲ್ ಲಾ ಗೊತ್ತಾಗಿದೆ. ಏನಾದರೂ ಪಡಿಬೇಕು ಅಂದರೆ, ನಮಗೇನಾದರೂ ಬೇಕು ಅಂದರೆ ನಾವು ಏನಾದರೂ ಕೊಡಬೇಕು. ಅದು ನಮ್ಮ ಸರ್ವೀಸು, ಪ್ರಾಡಕ್ಟು ಏನೇ ಆಗಿರ್ಬೋದು, ನಮಗೆ ಸಿಗ್ತದೆ. ಏನು ಕೊಡೋದು ಅಂದರೆ ಜನರಿಗೆ, ಈ ಪ್ರಪಂಚಕ್ಕೆ ಅವ್ರ ಕೈಲಿ ಅಚೀವ್ ಮಾಡಲಿಕ್ಕಾಗಲ್ಲ, ಆ ಸಮಸ್ಯೆನ ಅವ್ರ ಕೈಲಿ ಪರಿಹಾರ ಮಾಡಲಿಕ್ಕಾಗಲ್ಲ. ಅಂಥದ್ದನ್ನು ನಾವು ನಮ್ಮ ಪ್ರಾಡಕ್ಟ್ ಮುಖಾಂತರ, ಸರ್ವಿಸ್ ಮುಖಾಂತರ ಡೆಲಿವರ್ ಮಾಡಬೇಕು. ಅದರ ಬದಲಿಗೆ ಅವ್ರು ನಮಗೆ ಹಣ ಕೊಡ್ತಾರೆ. ನೀವೇನು ಕೊಡ್ಲಿಕ್ಕೆ ತಯಾರಾಗಿದ್ದೀರಾ, ಯಾವುದ್ರಲ್ಲಿ ನೀವು ಎಕ್ಸ್ಪರ್ಟ್ ಆಗಿದ್ದೀರಾ, ನಿಮ್ಮ ಸ್ಟ್ರೆಂತ್ ಏನು, ಇದನ್ನು ಏಕಾಂತದಲ್ಲಿ ಕೂತು ರಿಯಲೈಸ್ ಮಾಡ್ಕೋಬೇಕು. ನಿಮ್ಮ ಟ್ಯಾಲೆಂಟ್ ಏನು, ನಿಮ್ಮ ಪ್ಯಾಷನ್ ಏನು, ಇಲ್ಲಿ ನಾವು ಏನು ತಯಾರು ಮಾಡೋದು ಮತ್ತು ಅದನ್ನು ಹೇಗೆ ಸೇಲ್ ಮಾಡೋದು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವಿಲ್ಲಿ 3 ವಿಷಯಗಳ ಬಗ್ಗೆ ಫೋಕಸ್ ಮಾಡೋಣ. ಮೊದಲನೇದು ಏನು ತಯಾರು ಮಾಡಬೇಕು, ಎರಡನೇದು ಹೇಗೆ ತಯಾರು ಮಾಡೋದು, ಮೂರನೇದು ಅದನ್ನು ಸೆಲ್ ಮಾಡೋದು ಹೇಗೆ, ಜನರಿಗೆ ತಲುಪಿಸೋದು ಹೇಗೆ. ಮೊದಲನೇದಾಗಿ ಏನು ತಯಾರು ಮಾಡಬೇಕು, ಇದಕ್ಕೋಸ್ಕರ ನಾವು ಮಾರ್ಕೆಟ್ನ ಸ್ಟಡಿ ಮಾಡಬೇಕಾಗ್ತದೆ. ನಮ್ಮ ಫೀಲ್ಡ್ ಯಾವುದು, ನಮ್ಮ ಮೈದಾನ ಯಾವುದು, ನನ್ನ ಸಬ್ಜೆಕ್ಟ್ ಏನು. ಈಗ ನನಗೆ ಹಣ ಬೇಕು, ನಾನು ಏನು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ. ವಾಟ್ ಯು ಗಿವ್ ದೆಮ್ ವಾಟ್ ದೇ ವಾಂಟ್ ವಿಚ್ ದೇ ಕೆನಾಟ್ ಅಚೀವ್ ದೆಮ್ಸೆಲ್ವ್ಸ್. ಅಂದರೆ ನಾವು ಕೊಡೋಂಥ ಪ್ರಾಡಕ್ಟು, ಸರ್ವಿಸು ಯಾರಿಗೆ ತಲುಪಿಸ್ಬೇಕು, ನಮ್ಮ ಫೀಲ್ಡ್ ಯಾವುದು, ಇದನ್ನು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ನಾವು ಬೇರೆಯವ್ರ ಫೀಲ್ಡಲ್ಲಿ, ಬೇರೆಯವರ ಮೈದಾನದಲ್ಲಿ ಆಟ ಆಡಲಿಕ್ಕಾಗಲ್ಲ, ಜಾಸ್ತಿ ದಿವಸ ಇರಲಿಕ್ಕಾಗಲ್ಲ. ಹಾಗಾಗಿ ನಮ್ಮದೇ ಟ್ಯಾಲೆಂಟ್ ಏನು, ನಮ್ಮ ಸ್ಕಿಲ್ ಏನು, ನಾನೇನು ಮಾಡ್ಬೋದು, ಇದರಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋವಂಥದ್ದು. ಸೆಲ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅದಕ್ಕೆ ಟೀಮ್ ಹೈಯರ್ ಮಾಡ್ಬೋದು, ಜನರನ್ನು ಇಟ್ಕೋಬೋದು. ಈ ದೊಡ್ಡ ದೊಡ್ಡ ಕಂಪ್ನಿ ಮಾಲೀಕರು, ಲೀಡರ್ಶಿಪ್ ಹೊಂದಂಥವರು, ಅವರು ತಯಾರು ಮಾಡ್ತಾರೆ. ಆ ಕೆಲಸ ಯಾರಿಗೆ ಬರ್ತದೋ ಅಂಥವ್ರನ್ನ ಹಿಡ್ಕೋತಾರೆ, ಅವರಿಂದ ಕೆಲಸ ಮಾಡಿಸಿ ಅವರಿಂದನೇ ಸೇಲ್ಸ್ ಮಾಡ್ತಾರೆ. ಆ ಸ್ಕಿಲ್ ನಿಮ್ಗೆ ಬರಬೇಕಷ್ಟೇ. ಹಾಗಾಗಿ ಈ ಮೊದಲನೇ ಪಾಯಿಂಟ್ ಏನಿದೆ, ಏನು ತಯಾರು ಮಾಡಬೇಕು, ಅದ್ರ ಕಡೆನೇ ಅದನ್ನೇ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ನಿಮಗೆ ಈ ಫೀಲ್ಡಲ್ಲಿ ನಾನು ಇರಬೇಕು, ಅಥವಾ ಇಂಥ ಜನರಿಗೆ ನಾನು ನನ್ನ ಪ್ರಾಡಕ್ಟ್ನ, ಸರ್ವಿಸನ್ನು ತಲುಪಿಸ್ಬೇಕು ಅನ್ನೋದೊಂದು ನಿಮ್ಗೆ ಕ್ಲಿಯರ್ ವಿಷನ್ ಇರಬೇಕು. ಮೊದಲು ನೀವು ಯಾವ ಫೀಲ್ಡಿಗೆ ಹೋಗಬೇಕು ಅದನ್ನು ಸ್ಪಷ್ಟ ಮಾಡ್ಕೊಳ್ಳಿ. ನನ್ನ ಹತ್ರ ಏನಿದೆ, ಅದು ಈ ಪ್ರಪಂಚಕ್ಕೆ, ಈ ಜನರಿಗೆ ಅವಶ್ಯಕತೆ ಇದೆಯಾ, ಅದನ್ನು ಗಮನಿಸಿ ನೋಡಿ. ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಹೌದು, ಬೇರೆಯವ್ರಿಗಿಂತ ಇದರಲ್ಲಿ ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿ ಮಾಡಬಲ್ಲೆ, ನನಗಿಂತ ಇದನ್ನು ಬೇರೆಯವರು ಮಾಡಲಿಕ್ಕಾಗಲ್ಲ. ಯಾಕಂದರೆ ನನ್ನಲ್ಲೊಂದು ವಿಭಿನ್ನತೆ ಇದೆ, ಡಿಫ್ರೆಂಟ್ ಥರ ನಾನು ಕೆಲಸ ಮಾಡ್ತೀನಿ ಅನ್ನೋದು ನಿಮಗೆ ಸ್ಪಷ್ಟ ಆಗಿರಬೇಕು. ಪತ್ತೆ ಮಾಡಿ ಜನರಿಗೆ ಏನು ಬೇಕು, ಅದ್ರ ಬಗ್ಗೆ ಅವರಿಗೆ ಜ್ಞಾನ ಇಲ್ಲ, ಅಥವಾ ಅವರು ಅದನ್ನು ಅಚೀವ್ ಮಾಡಲಿಕ್ಕಾಗಲ್ಲ. ಅಂಥದ್ದು ನನ್ನ ಹತ್ರ ಏನಿದೆ, ನೀವು ಅವರ ಕನಸಿಗೆ, ಅವರ ಸಮಸ್ಯೆಗೆ ಪರಿಹಾರವಾಗಿ ಏನು ಕೊಡಬಲ್ಲಿರಾ, ಈ ಒಂದು ಆಧಾರದ ಮೇಲೆ ನಾವು ಶ್ರೀಮಂತರಾಗ್ಬೋದು. ಇಷ್ಟು ಅರ್ಥ ಆಯಿತು ಅಂದರೆ ಇನ್ನು ಸ್ವಲ್ಪ ಆಳಕ್ಕಿಳಿಯೋಣ. ನಾವು ಈ ಪ್ರಪಂಚಕ್ಕೆ, ಜನರಿಗೆ ಏನು ಕೊಡೋದು, ಅದನ್ನು ಪತ್ತೆ ಹಚ್ಚೋದು ಹೇಗೆ. ಉದಾಹರಣೆಗೆ, ನನಗೆ 1 ಕೋಟಿ ಬೇಕು, ಅದು ಎಲ್ಲಿಂದ ಬರ್ತದೆ, ನಾನೇನು ಮಾಡ್ತೀನಿ ಅನ್ನೋದು ನನಗೆ ಕ್ಲಿಯರ್ ಆಗಿದೆ. ನನ್ನ ಹತ್ತಿರ ಇರುವಂತಹ ಆಯುಧ, ಬ್ರಹ್ಮಾಸ್ತ್ರ ಏನು ಅನ್ನೋದು ನನಗೆ ಅರಿವಾಗಿದೆ. ನನ್ನ ಮೈಂಡಲ್ಲಿ ಅದು ಕ್ಲಿಯರ್ ಆಗಿದೆ, ನನ್ನ ಡೈರಿಲೂ ಸಹ ಕ್ಲಿಯರ್ ಆಗಿದೆ. ಈಗ ಫಿಸಿಕಲಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ, ಆಗಲೇಬೇಕು. ಆಗೋ ತನಕ ನಾನು ಬಿಡಲ್ಲ. ನೀವೇನು ಮಾಡ್ಬೋದು, ಒಂದು 2-3 ದಿವಸ ಏಕಾಂತದಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿ. ನಾನು ನಿಮಗಿಲ್ಲಿ ಒಂದು ಇಕಿಗಾಯ್ ಗ್ರಾಫ್ ಕೊಡ್ತೀನಿ. ಅದ್ರ ಮೂಲಕ ನೀವು ಟೆಂಪ್ಲೇಟ್ನ ನೀವೇನು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದನ್ನು ಸಿದ್ಧ ಮಾಡ್ಬೋದು. ಒಂದು ವೇಳೆ ಏನೋ ಮಾಡಿದ್ರಿ, ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಯಿತು ಇದು ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿಲ್ಲ, ಅಥವಾ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಚೇಂಜ್ ಮಾಡ್ಬೋದು. ಅದಕ್ಕೇನಿಲ್ಲ. ಏನು ಮಾಡೋದು, ನಾವು ಈ ಪ್ರಪಂಚಕ್ಕೆ, ಜನರಿಗೆ ಏನು ಕೊಡೋದು ಅನ್ನೋದನ್ನು ಪತ್ತೆ ಹಚ್ಚೋದು ಹೇಗೆ. ಮೊದಲನೇದು, ನೀವು ಯಾವ ಕೆಲಸನ ಇಷ್ಟಪಡ್ತೀರಾ, ಪ್ರೀತಿಸ್ತೀರಾ, ಯಾವ ಕೆಲಸ ನೀವು ಸಾಯೋ ತನಕ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಒಂದು ವೇಳೆ ನಿಮ್ಮ ಹತ್ರ ತುಂಬ ಹಣ ಬಂತು, ನಿಮ್ಮ ಎಲ್ಲ ಶಾಕ್, ಎಲ್ಲ ಆಸೆ ಪೂರೈಸ್ಕೊಂಡ್ರಿ, ಆವಾಗಲೂ ನೀವು ಏನು ಮಾಡ್ಲಿಕ್ಕೆ ಬಯಸ್ತೀರಾ. ವಾಟ್ ಯು ಲವ್. ಒಂದು ಸಲ ನಿಮ್ಮ ಮೊಬೈಲ್ನ ಗೂಗಲ್ ಹಿಸ್ಟ್ರಿ, ಯೂಟ್ಯೂಬ್ ಹಿಸ್ಟ್ರಿ ಒಂದು ಸಲ ತೆಗೆದು ನೋಡಿ. 1 ತಿಂಗಳಿಂದ 2 ತಿಂಗಳಿಂದ ನೀವೇನು ನೋಡ್ತಾ ಇದ್ದೀರಾ, ಎಷ್ಟು ಟೈಮು ಯಾವ ವಿಡಿಯೋ ಮೇಲೆ ವೇಸ್ಟ್ ಮಾಡ್ತಾ ಇದ್ದೀರಾ, ಯಾವ ಟಾಪಿಕ್ನ ಸರ್ಚ್ ಮಾಡ್ತಾ ಇದ್ದೀರಾ. ಅಥವಾ ನಿಮ್ಮ ಫ್ರೆಂಡ್ಸ್ ಇದ್ದರೆ, ರಿಲೇಷನ್ನು, ನಿಮಗೆ ಕ್ಲೋಸ್ ಆಗುವಂಥವ್ರು ಯಾರಾದರೂ ಇದ್ದರೆ ಅವರನ್ನು ಕೇಳಿ ನೋಡಿ, ನಾನು ಯಾವುದರಲ್ಲಿ ಬೆಟರ್ ಅನ್ನಿಸ್ತಾ ಇದ್ದೀನಿ ನಿಮಗೆ, ಒಪಿನಿಯನ್ ತಗೊಳ್ಳಿ. ಅಥವಾ ಮನೇಲಿ ಜಗಳ ಆಯಿತು, ಫ್ರೆಂಡ್ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ, ಯಾರೂ ಇಲ್ಲ, ಒಬ್ಬಂಟಿ ಆಗಿಬಿಟ್ರಿ, ಆ ಟೈಮಲ್ಲಿ ನೀವು ಏನು ಮಾಡಿ ಖುಷಿಯಾಗಿರ್ತೀರ, ಅದೇ ನಿಮ್ಮ ಪ್ಯಾಷನ್ ಆಗಿರ್ಬೋದು. ಕೂತ್ಕೊಂಡು ಸ್ವಲ್ಪ ಟೈಮ್ ತಗೊಂಡು ಯೋಚಿಸಿ, ನನಗೇನು ಇಷ್ಟ, ನಾನು ಯಾವುದ್ರಲ್ಲಿ ಚೆನ್ನಾಗಿದ್ದೀನಿ. 2ನೇ ಪಾಯಿಂಟ್, ನಿಮಗೇನು ಇಷ್ಟ, ನಿಮ್ಗೆ ಗೊತ್ತಾಯಿತು,
ಆ ಕೆಲಸ ಮಾಡಿ ನಿಮಗೆ ಖುಷಿ ಆಗ್ತದೆ, ಓಕೆ. ಆದ್ರದ್ದು ಈ ಪ್ರಪಂಚಕ್ಕೆ ಅವಶ್ಯಕತೆ ಇದೆಯಾ? ಇದ್ರ ಬಗ್ಗೆ ರಿಸರ್ಚ್ ಮಾಡಿ. ಉದಾಹರಣೆಗೆ ನಿಮಗೆ ಫಿಟ್ನೆಸ್ ಇಷ್ಟ, ನೀವು ಜಿಮ್ ಮಾಡ್ತೀರಾ, ವ್ಯಾಯಾಮ ಮಾಡ್ತೀರಾ, ಇದು ಜನರಿಗೆ ಅವಶ್ಯಕತೆ ಇದೆಯಾ? ಹೌದು, ಅವರಿಗೆ ಕಲಿಸ್ಬೋದು, ಟ್ರೈನರ್ ಆಗ್ಬೋದು. ಹಾಗೆ 3ನೇ ಪಾಯಿಂಟ್, ನಿಮಗೆ ಇಂಥ ಕೆಲಸ ಇಷ್ಟ ಅಂತ ಅರ್ಥ ಆಯಿತು, ಇದು ಜನರಿಗೂ ಇಷ್ಟ ಅಂತ ಅರಿವಾಯಿತು. ಇದರಿಂದ ಹಣ ಬರ್ತದಾ? ಹೇಗೆ? ಯಾಕಂದರೆ ನಾವು ಇಲ್ಲಿ ಶ್ರೀಮಂತ ಆಗೋದು ಹೇಗೆ ಅನ್ನೋದನ್ನು ಕಲಿತಾ ಇರೋದ್ರಿಂದ ನಾವು ಈ ಫಾರ್ಮುಲಾನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಹಿಸ್ಟ್ರಿ ತೆಗೆದು ನೋಡಿ, ಯಾರು ಈ ಪ್ರಪಂಚಕ್ಕೆ ಬೆಸ್ಟ್ ಏನೇನು ಕೊಟ್ಟಿದ್ದಾರೋ ಅವರೆಲ್ಲರೂ ಚೆನ್ನಾಗಿ ಸಂಪಾದಿಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನೇನು ಕೊಡ್ತಾ ಇದ್ದೀನಿ, ಇದು ಜನರಿಗೆ ಅವಶ್ಯಕತೆ ಇದೆ, ಇದರಿಂದ ಎಷ್ಟು ಹಣ ಬರ್ಬೋದು? ಪ್ರೀತಿನೂ ಇದೆ, ಅವಶ್ಯಕತೆಯೂ ಇದೆ, ಹಣನೂ ಬರ್ತದೆ. ಕೆಲಸದಲ್ಲಿ ನಿಮಗೆ ಆಸಕ್ತಿ ಇದೆ, ಟ್ಯಾಲೆಂಟ್ ಇದೆ, ಜನರಿಗೆ ಅದರ ಅವಶ್ಯಕತೆಯೂ ಇದೆ, ದುಡ್ಡೂ ಬರುತ್ತೆ. 4ನೇ ಪಾಯಿಂಟ್, ನೀವು ಅದರಲ್ಲಿ ಎಷ್ಟು ಚೆನ್ನಾಗಿದ್ದೀರಾ, ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆ, ಎಷ್ಟು ಎಕ್ಸ್ಪರ್ಟ್ ಆಗಿದ್ದೀರಾ. ಒಂದು ವೇಳೆ ನೀವು ಆವ್ರೇಜ್ ಆಗಿದ್ದರೆ ನೀವು ಸ್ವಲ್ಪ ದುಡ್ಡು ಮಾಡ್ತೀರಾ, ನಿಮ್ಗೆ ಯಾರಾದರೂ ಬಂದು ಕಾಂಪಿಟೇಷನ್ ಕೊಡ್ಬೋದು. ಅದೇ ನೀವು ವಿಭಿನ್ನವಾಗಿ ನಿಮ್ಗೆ ಮೀರಿಸಲಿಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ ಅಂದರೆ ನಿಮ್ಗೆ ಯಾರೂ ಎದುರಾಳಿ ಇರಲ್ಲ, ಮತ್ತು ನೀವು ಜಾಸ್ತಿ ಹಣ ಮಾಡಬಹುದು. ಅದಕ್ಕೆ ಹೇಳಿದ್ದು, ನಿಮ್ಮ ಫೀಲ್ಡ್ ನೀವು ಹುಡುಕಿ. ಬೇರೆಯವ್ರ ಫೀಲ್ಡಲ್ಲಿ ಆಡ್ಲಿಕ್ಕೆ ಹೋದರೆ ಸೋತ್ಕೊಂಡು ಬರಬೇಕಾಗ್ತದೆ. ಈ ಫಾರ್ಮುಲಾ ಮೇಲೆ ಕೂತ್ಕೊಂಡು ಕೆಲಸ ಮಾಡಿ ಡೀಪಾಗಿ. ಯಾಕಂದರೆ ನಾವೇನು, ನಮ್ಮ ಯೋಗ್ಯತೆ ಏನು, ನಮ್ಮ ಸ್ಟ್ರೆಂತ್ ಏನು, ನಮ್ಮ ವೀಕ್ನೆಸ್ ಏನು ಎಲ್ಲ ನಮಗಿಂತ ಚೆನ್ನಾಗಿ ಬೇರೆ ಯಾರಿಗೆ ಗೊತ್ತಿರಲ್ಲ. ಹಾಗಾಗಿ ಕೂತ್ಕೊಂಡು ಸರಿಯಾಗಿ ಪ್ಲ್ಯಾನ್ ಮಾಡಿ. ಒಂದೊಂದು ಸಲ ಪ್ಲ್ಯಾನ್ ತಪ್ಪಾಗ್ತದೆ, ಯಾವುದೋ ಫೀಲ್ಡಿಗೆ ನುಗ್ಗಿಬಿಡ್ತೀವಿ, ಆಮೇಲೆ ರಿಯಲೈಸ್ ಆಗ್ತದೆ, ಅಯ್ಯೋ ಇದು ನನ್ನ ಆಸಕ್ತಿಯ ಫೀಲ್ಡ್ ಅಲ್ಲ ಅಂತ. ಏನು ತೊಂದರೆ ಇಲ್ಲ, ವಾಪಸ್ ಬನ್ನಿ, ಮತ್ತೆ ಪ್ಲ್ಯಾನ್ ಮಾಡಿ, ಮತ್ತೆ ಮುಂದುವರಿಯಿರಿ. ನಾನು ಸಹ ಲೋಕಲ್ ವರ್ಕ್ಶಾಪಲ್ಲಿ ಕೆಲಸ ಮಾಡಿದ್ದೀನಿ, ಕಂಪ್ನೀಲಿ ಕೆಲಸ ಮಾಡಿದ್ದೀನಿ, ಅಪಾಯಿಂಟ್ ಆಗಿದ್ದು ರಿಸೈನ್ ಕೊಟ್ಟಿದ್ದೀನಿ, ಸೇಲ್ಸಲ್ಲಿ ಕೆಲಸ ಮಾಡಿದ್ದೀನಿ, ಶಾಪ್ ಮಾಡಿ ಅದರ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದೀನಿ. ಅಂದರೆ ಮಾಡಿಲ್ವಲ್ಲ ಅಂತ ಕೊರಗ್ತಾ ಇರೋದಕ್ಕಿಂತ ಒಂದು ಸಲ ಮಾಡಿ ಎಕ್ಸ್ಪೀರಿಯನ್ಸ್ ಪಡೀರಿ. ಯಾವುದೋ ಒಂದು ಕೆಲಸ ನಮಗೋಸ್ಕರ ಕಾಯ್ತಾ ಇರ್ತದೆ, ಯಾವುದರಲ್ಲೂ ನಾವು ಚೆನ್ನಾಗಿರ್ತೀವಿ, ಹುಡುಕಿ ತೆಗೀರಿ. ನಾನು ಏನೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿ ಕೈ ಸುಟ್ಕೊಂಡು ಬಂದಿದ್ದೀನಿ, ಸಾಲ ಆಗಿದೆ, ಫೇಲ್ಯೂರ್ ಅನುಭವಿಸಿದ್ದೀನಿ. ಹಾಗಾಗಿ ನನ್ನ ವಿಡಿಯೋದಲ್ಲಿ ನಾನು ಫೇಲ್ಯೂರ್ನ, ದುಃಖ, ಕಷ್ಟ, ಸಮಸ್ಯೆನ ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರನೇ ಹೇಳಲಿಕ್ಕೆ ಹೊರಟಿದ್ದೀನಿ. ಯಾಕಂದರೆ ಎಲ್ಲ ನೋವು ಕಷ್ಟನ ನೀವೇ ಅನುಭವಿಸ್ಬಿಟ್ಟು ಪಾಠ ಕಲಿಬೇಕು ಅನ್ನುವಷ್ಟು ಜೀವನ ದೊಡ್ಡದಾಗಿಲ್ಲ. ನನ್ನ ಮಿಸ್ಟೇಕ್ಗಳು, ನನ್ನ ಅಹಂಕಾರ ನಾನು ಓಪನ್ ಆಗಿ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾಕೆ ಹೇಳಿ? ಅದರಿಂದ ಏನಾದರೂ ಕಲೀಲಿ ಅಂತ. ನಾನು ಯಾವ ರೀತಿ ಕೆಳಗಡೆ ಬಿದ್ದು ಮೇಲೆದ್ದು ಬಂದೆ. ನನ್ನೆಲ್ಲ ವಿಡಿಯೋದಲ್ಲಿ ನಾನು ಬೇರೆಯವ್ರನ್ನ ಸುಧಾರಿಸೋದು ಯಾವುದೂ ಹೇಳಿಲ್ಲ. ಎಲ್ಲ ನಮ್ಮ ಮೇಲೆ ನಾವು ಕೆಲಸ ಮಾಡ್ತಾ ನಾವು ಬೆಟರ್ ಆಗ್ತಾ ಹೋಗಬೇಕು. ನಾವು ಈ ಪ್ರಪಂಚಕ್ಕೆ ಬಂದಿರೋದು ಬೇರೆಯವ್ರನ್ನ ಸರಿ ಮಾಡಲಿಕ್ಕಲ್ಲ, ನಮ್ಮ ಮೇಲೆ ನಾವು ಕೆಲಸ ಮಾಡ್ತಾ ನಾವು ಬೆಟರ್ ಆಗ್ತಾ ಹೋಗಬೇಕು. ಹೊಸ ಡಾಕ್ಟರ್ಗಿಂತ ಹಳೆ ರೋಗಿ ವಾಸಿ ಅಂತಾರಲ್ಲ, ಆ ರೀತಿ ಇದು. ನನಗೆ ಈ ಫೇಲ್ಯೂರು, ದುಃಖ, ನೋವು, ಕಷ್ಟ, ಹಸಿವು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅನುಭವಿಸ್ಕೊಂಡು ಬಂದಿದ್ದೀನಿ. ನನ್ನ ವಿಚಾರಗಳು ಎಕ್ಸ್ಪೀರಿಯನ್ಸ್ ಆಗ್ತದೆ. ಯಾರಾದರೂ ಏನು ಕಷ್ಟ ಅಂತ ಹೇಳಿದ್ರೆ ಆ ಭಾವನೆನ ನಾನು ಫೀಲ್ ಮಾಡ್ತೀನಿ. ಯಾರೋ ಪುಸ್ತಕ ಓದಿ ಮೋಟಿವೇಶನ್ ವಿಡಿಯೋ ಮಾಡಿಬಿಟ್ಟು ನಿಮ್ಮನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ. ಆ ವಿಚಾರನ ಆ ಫೀಲ್ಡಿಂದ ಯಾರು ಬಂದಿದ್ದಾರೋ ಅವರಿಗೆ ಗೊತ್ತಿರ್ತದೆ, ಅವರಿಂದನೇ ಕಲಿಬೇಕು. ಇಂಥ ವಿಚಾರ ನನಗಿಂತ ಚೆನ್ನಾಗಿ ಯಾರು ಹೇಳಿಕ್ಕೆ ಸಾಧ್ಯ? ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ತನಕ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಒಂದು ಪರ್ಸ್ನಲ್ ವಿಷಯ ಹೇಳ್ತೀನಿ, ನನ್ನ ಅನುಭವ. ನಾವು ಯೂಟ್ಯೂಬಲ್ಲಿ ಮನೆಯಲ್ಲಿ ಈ ವಸ್ತು ಇಟ್ಕೊಂಡು ಆ ವಸ್ತು ಇಟ್ಕೊಳ್ಳಿ, ದುಡ್ಡು ಬಂದುಬಿಡ್ತದೆ, ಲಾ ಆಫ್ ಅಟ್ರಾಕ್ಷನ್ನು ಯೋಚನೆ ಮಾಡಿ ದುಡ್ಡು ಬಂದುಬಿಡ್ತದೆ, ಅಥವಾ ಸ್ವಿಚ್ ವರ್ಡ್ ಹೇಳಿ ಈ ನಂಬರ್ ಬರ್ಕೊಳ್ಳಿ, ನಾನು ಎಲ್ಲ ಮಾಡಿ ನೋಡಿದ್ದೀನಿ, ಅಷ್ಟೇನು ದುಡ್ಡು ಬಂದಿಲ್ಲ. ದುಡ್ಡು ಯಾವಾಗ ಬಂತು ಗೊತ್ತಾ? ಈ ರೀತಿಯ ರಿಯಲ್ ನಾಲೆಜ್ನ ಪಡ್ಕೊಂಡು ಆ್ಯಕ್ಷನ್ ತಗೊಂಡಾಗ. ಬರೀ ಕೂತ್ಕೊಂಡು ಐ ಆಮ್ ರಿಚ್ ಅಂತ ಇದ್ರೂ ಏನಾಗಲ್ಲ. ಆ್ಯಕ್ಷನ್ ತಗೊಳ್ಳೇಬೇಕು. ಅದಕ್ಕೆ ಈ ರೀತಿಯ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು. ನಾನು ಇಲ್ಲೇನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಹಿಂದಿನ 2 ವಿಡಿಯೋ ನೋಡಿ ಅಪ್ಲೈ ಮಾಡ್ಕೊಳ್ಳಿ. ನನ್ನ ಕಷ್ಟದ ಸಮಯದಲ್ಲಿ ನಾನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಈ ವಿಡಿಯೋ ಸಿಕ್ಕಿದರೆ ನಾನು 10 ಅಲ್ಲ 20 ಸಾವಿರ ಕೊಡ್ತಿದ್ದೆ. ಬಟ್ ಅಂಥ ವಿಡಿಯೋ ಆವಾಗ ಸಿಕ್ಕಿರಲಿಲ್ಲ. ನಿಮ್ಗೆ ಸಿಕ್ಕಿದೆ, ಉಪಯೋಗ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಯಾರಿಗಾದರೂ ಉಪಯೋಗ ಆಗ್ಬೋದು, ಶೇರ್ ಮಾಡಿ. ಏನು ಮಾಡಬೇಕು? ನಿಮ್ಮ ಟಾಪಿಕ್ ಯಾವುದು? ಹೆಲ್ತಾ, ಮೋಟಿವೇಶನ್ನ, ಪ್ಯಾಷನ್ನ, ಬ್ಯೂಟಿನ ಏನಾದರೂ ಕಲಿಸ್ಬೇಕಂತಿದ್ದೀರಾ? ಈ ಇಕಿಗಾಯ್ ಗ್ರಾಫ್ನ ಉಪಯೋಗಿಸ್ಕೊಂಡು ನಿಮ್ಮ ಒಳಗಡೆ ನೀವು ಕೆದಕ್ಕೊಂಡು ನೋಡಿ, ಏನಿದೆ ನಿಮ್ಮ ಒಳಗಡೆ, ಯಾವುದ್ರಲ್ಲಿ ನಾನು ಬೆಸ್ಟ್ ಆಗಿದ್ದೀನಿ. ವಾಟ್ ಈಸ್ ಯುವರ್ ಇನ್ನರ್ ವಾಯ್ಸ್? ನಿಮ್ಮ ಒಳಗಿನ ಧ್ವನಿ, ನಿಮ್ಮ ಅಂತರಂಗ ಏನು ಹೇಳ್ತಾ ಇದೆ ಕೇಳಿಸ್ಕೊಳ್ಳಿ. ಯಾವ ಟಾಪಿಕ್ ಯಾರಾದರೂ ಮಾತಾಡ್ತಾ ಇದ್ದರೆ ನಿಮ್ಮ ಕಿವಿ ಅಲರ್ಟ್ ಆಗ್ತದೆ, ನೀವು ಅಲರ್ಟ್ ಆಗ್ತೀರಾ. ಯಾವ ಟಾಪಿಕ್ ಬಗ್ಗೆ ನೀವು ಜಾಸ್ತಿ ಹೊತ್ತು ಮಾತಾಡ್ತೀರಾ ಅದೇ ನಿಮ್ಮ ಟಾಪಿಕ್ ಆಗಿರ್ಬೋದು. ನನ್ನದೇ ಉದಾಹರಣೆಗೆ ಯಾರಾದರೂ ಮೈಂಡ್ ಬಗ್ಗೆ, ಸ್ಪಿರಿಚುವಲ್ ಬಗ್ಗೆ ಮಾತಾಡ್ತಾ ಇದ್ದರೆ ನನ್ನ ಕಿವಿ ಅಲರ್ಟ್ ಆಗ್ತದೆ,
ಅವರು ಸರಿ ಹೇಳ್ತಾ ಇದ್ದಾರಾ, ತಪ್ಪು ಹೇಳ್ತಾ ಇದ್ದಾರಾ, ಅಥವಾ ನನ್ನ ಸಜೆಷನ್ ಏನಾದರೂ ಕೊಡ್ಬೋದಾ, ಅಥವಾ ನನಗಿಂತ ಬೆಟರ್ ಆಗಿರುವಂಥವ್ರು ನನಗೆ ಸಿಕ್ಕಿದ್ರು, ಇವ್ರು ನನಗಿಂತ ಜಾಸ್ತಿ ನಾಲೆಜ್ ಹೊಂದಿದ್ದಾರೆ ಅಂತ ನನಗನ್ನಿಸ್ತಾರೆ. ಅವರಿಗೆ ಪ್ರಶ್ನೆ ಕೇಳ್ಕೊಂಡು ನಾನು ತುಂಬ ಕಲಿತೀನಿ. ಆ ರೀತಿ ನಿಮ್ಮ ಆಸಕ್ತಿಕರ ವಿಷಯ ಯಾವುದು? ನನಗೆ ಸುಮಾರು ಜನ ಆಧ್ಯಾತ್ಮಿಕ ಅಂದರೆ ರಿಯಲ್ ಆಧ್ಯಾತ್ಮಿಕ ವ್ಯಕ್ತಿ ಸಿಕ್ಕಿದ್ದಾರೆ. ಅವ್ರ ಮುಂದೆ ನಾನು ಮಗು ಆಗಿಬಿಡ್ತೀನಿ. ಮನಸ್ಸಲ್ಲಿ ಒಂದು ಸಣ್ಣ ಪ್ರಶ್ನೆ ಇದ್ದರೂ ಸಹ ನಾನು ಕೇಳ್ತೀನಿ, ಅದಕ್ಕೆ ಉತ್ತರ ಪಡಿತೀನಿ. ಅಂಥ ಗುರುಗಳು ಸಿಕ್ಕಿದಾಗ ನಾನು ನನ್ನ ಮನಸ್ಸಲ್ಲಿರುವಂತಹ ಎಲ್ಲ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡ್ತೀನಿ. ಲಾಸ್ಟ್ ಟೈಮು ಸಿದ್ಧರಬೆಟ್ಟಕ್ಕೆ ಹೋಗಿದ್ದೆ, ಅಲ್ಲೊಬ್ಬರು ಸಿಕ್ಕಿದ್ರು. ನೀವು ಯಾವ ವಿಷಯನ ಮಡಿ ಅಂತಿರೋ ಆ ವಿಷಯದ ಬಗ್ಗೆನೇ ನಾನು ಡಿಸ್ಕಸ್ ಮಾಡಿದ್ದೆ. ಇನ್ನೊಬ್ಬರು ಗುರು ಸಿಕ್ಕಿದ್ರು, ಅವ್ರ ಜೊತೆ ತಂತ್ರ ಮಂತ್ರ ಯಂತ್ರದ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ವಿಚಿತ್ರ ಏನು ಅಂದರೆ ಆ ಇಬ್ಬರು ಗುರು, ಒಬ್ಬರು ಗುಹೆಯಲ್ಲಿರ್ತಾರೆ, ಅವರು ಸಿಗೋದಿಲ್ವಂತೆ, ನನಗೆ ಸಿಕ್ಕಿದ್ರು. ಇನ್ನೊಬ್ಬರು ಸ್ಮಶಾನದಲ್ಲೆಲ್ಲೋ ಇರ್ತಾರಂತೆ. ಆ ಒಂದು ಟೈಮು ರಾತ್ರಿ 11:00 ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಮೀಟ್ ಆಗಿದ್ರು. ಅಂದರೆ ಕಾಮದಿಂದ ರಾಮನ ತನಕ ನಾವು ಒಂದನ್ನು ದೂರ ಮಾಡಿ ಇನ್ನೊಂದನ್ನು ಪಡ್ಕೊಳ್ತೀವಿ ಅಂದರೆ ಆಗಲ್ಲ. ಆ ಶಕ್ತಿನೇ ಮೇರರಿಸ್ಕೊಂಡು ಹೋಗಿ ನಾವು ಏನೋ ಪಡಿತೀವಿ. ನಾವೀಗ ಏನು ತಯಾರು ಮಾಡೋದು ಮತ್ತು ಅದನ್ನು ಮಾರೋದು ಹೇಗೆ, ಈ ಟಾಪಿಕ್ ಬಗ್ಗೆನೇ ಇನ್ನೂ ಡೀಪಾಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟಾಪಿಕಲ್ಲಿ ಈ ವಿಡಿಯೋದಲ್ಲಿ ವಿಷಯ ಇದೆ ಅಂತ ನಿಮ್ಗೆ ಅನ್ನಿಸ್ತಿರೆ ಶೇರ್ ಮಾಡಿ.